ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಾರಿಸ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂ ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ವಾರಿಸ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಬಸ್ಸುಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ವಾರಿಸ್ ಮೂವಿಯಲ್ಲಿ ವಿಜಯ್ ಅವರಾಗಿರ್ಬೋದು ಮತ್ತು ರಶ್ಮಿಕಾ ಮಂದನ್ ಅವರಾಗಿರ್ಬೋದು ಮತ್ತು ಪ್ರಕಾಶ್ ರಾಜ್ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ 200 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 385 ಕೋಟಿ ಹತ್ತತ್ರ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಮದರ್ ಸೆಂಟಿಮೆಂಟ್ ಮೂವಿಯಾಗಿ, ಫ್ಯಾಮಿಲಿ ಸ್ಟೋರಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳಾಗಿದೆ ಮತ್ತು ತೆಲುಗಾಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಬಿಡುಗಡೆ ಹೊಂದಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ವಾರಿಸ್ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ವಿಜಯ್ ಅವರು ಅಂದರೆ ವಿಜಯ್ ಅವರ ತಂದೆಗೆ 3 ಸೀಟು ಗಂಡು ಮಕ್ಕಳು ಇರ್ತಾರೆ. ಅದರಲ್ಲಿ ಇಬ್ಬರನ್ನು ಒಂದು ಅವರ ಕಂಪ್ನಿಯ ಬಿಸ್ನೆಸ್ ಆಗಿ ನೇಮಕ. ಅಂದರೆ ಅವರಿಬ್ಬರು ಬಿಸ್ನೆಸ್ಸಲ್ಲಿ ತನ್ನದೇ ಆದ ಒಂದು ಪ್ರಯತ್ನವನ್ನು ತೊಡ್ಕೊಂಡಿರ್ತಾರೆ. ಆದರೆ ವಿಜಯ್ ಅವ್ರಿಗೆ ಆ ರೀತಿ ಮೈಂಡ್ಸೆಟ್ ಇರೋದಿಲ್ಲ. ತನ್ನದೇ ಆದ ಒಂದು ಓನ್ ಬಿಸ್ನೆಸ್ಸನ್ನು ನಡೆಸಿ ಅದು ಚೀಪ್ ಆ್ಯಂಡ್ ಬೆಸ್ಟು ಅಂತಾರೆ ಬಡವ್ರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ. ಅದು ಸುಮಾರು ಅಂತಂದರೆ 20 ರೂಪಾಯಿ ಇರೋ ಐಟಮನ್ನು 10 ರೂಪೀಸಿಗೆ ಸಿಗೋ ಆ ರೀತಿ ಮಾಡ್ತಾಯಿರ್ತಾರೆ ಅವ್ರ ಬಿಸ್ನೆಸ್ಸನ್ನು. ಅದಕ್ಕೆ ಅವ್ರಿಗೆ ಕೊಂಡ್ರೆ ಆಗೋದಿಲ್ಲ. ಅವಾಗೇನಾಗುತ್ತೆ, ಅವರ ಅಮ್ಮನ 60 ವರ್ಷದ ಅಂದರೆ ಮದುವೆ ಇನ್ವಿಟೇಷನ್ಗೆ ಕರೆದಿರ್ತಾರೆ ಅಂದರೆ ವಿಜಯ್ ಅವ್ರನ್ನ. ಅವಾಗೇನು ಮಾಡ್ತಾರೆ, ಅಲ್ಲಿ ವಿಜಯ್ ಅವರು ಕೂಡ ತನ್ನ ಫ್ಯಾಮಿಲಿಗೆ ಹೋಗ್ತಾರೆ. ಅಲ್ಲೊಂದು ಸಾಂಗ್ ಬರುತ್ತೆ, ಅದು ವಾಟ್ ಎ ಸೂಪರ್ ಸಾಂಗ್ ಅಂತಲೂ ಕೂಡ ಹೇಳ್ಬೋದು ಮತ್ತು ಎಮೋಷನ್ ಸಾಂಗ್ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತೇನಾಗುತ್ತೆ, ಅವರ ತಂದೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಕೂಡ ವಿಜಯ್ ಅವರು ಕೂಡ ಯಾವಾಗಲೂ ಕೂಡ ತಿಳ್ಕೊಂಡಿರಲಿಲ್ಲ. ಅವಾಗೇನಾಗುತ್ತೆ ಅಂತಾರೆ, ಇಬ್ಬರ ಅಣ್ಣಿಂದರು ಮತ್ತು ತಮ್ಮಿಂದರು ಏನು ಮಾಡ್ತಾರೆ ಅಂತಾರೆ, ಅವರು ಫುಲ್ಲು ಸಾಲವನ್ನು ಮಾಡ್ಕೊಂಡಿರ್ತಾರೆ. ಅಂತಾರೆ ಅವರ ವಿಜಯ್ ಅವರ ತಂದೆಗೆ ಕೂಡ ಕೊಟ್ಟಿರೋದಿಲ್ಲ, ಆದರೆ ಅವರು ನಂಬಿಕೆ ಇಟ್ಟು ತನ್ನ ಅಣ್ಣಿಂದರಿಗೆ ಒಂದು ಬಿಸ್ನೆಸ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಅವರಿಬ್ಬರು ಮೋಸ ಹೋಗ್ತಾರೆ ಮತ್ತು ಅವರಿಬ್ಬರು ಕೂಡ ಮನೆ ಬಿಟ್ಟು ಹೋಗಿರ್ತಾರೆ. ಮತ್ತು ವಿಜಯ್ ಅವರನ್ನು ಹೆಂಗಾರು ಮಾಡಿ ಮನೆಯಲ್ಲಿ ಇರಿಸ್ಕೋಬೇಕು ಅಂತ ಅವರ ತಂದೆಯವರು ಕಷ್ಟಪಡ್ತಿದ್ದಾರೆ. ಅಂದರೆ ವಿಜಯ್ ಅವರು ಅವರ ತಂದೆಯವರನ್ನು ಮಾತಾಡ್ಸೋದಿಲ್ಲ, ಆದರೂ ವಿಜಯ್ ಮೇಲೆ ಒಂದು ಗೌರವ ಇಟ್ಟು ಅವ್ರನ್ನ ಮನಸ್ಸಿಗೋಡ್ಸ್ಕೋತಾರೆ. ಉಳಿಸ್ಕೊಂಡು ಏನು ಮಾಡ್ತಾರೆ, ಅವ್ರಿಗೆ ಯಾವುದೋ ಒಂದು ಬಿಸ್ನೆಸ್ ಹೇಳ್ಕೊಡ್ತಾರೆ. ಬಿಸ್ನೆಸ್ಸಲ್ಲಿ ಯಾವ ರೀತಿ ಮುಂದುವರಿಬೇಕು ಮತ್ತು ಬಿಸ್ನೆಸ್ಗೂ ಹೆಂಗೂ ಇರಬೇಕು ಅಂತ ಕೂಡ ಹೇಳ್ಕೊತಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ವಾರಿಸ್ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಒಂದು ಎಮೋಷನ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಲವ್ ಸ್ಟೋರಿ ಆಗಿರ್ಬೋದು ಮತ್ತು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲಿ ಇದೆ ಅಂತ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.